ಜನ ಆಕರ್ಷಣೆ ಧನಾಕರ್ಷಣೆ ಮಾಡುವಂತಹ ಈ ಕಪ್ಪು ಬೇರಿನ ತಿಲಕವನ್ನು ಮನೆಯಲ್ಲಿಯೇ ತಯಾರಿಸಿ ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ ಸಾಕು. ಎಂತಹ ವ್ಯಕ್ತಿಯಾದರೂ ನಿಮಗೆ ಸಂಪೂರ್ಣವಾಗಿ ಆಕರ್ಷಣೆ ಆಗುತ್ತಾರೆ. ಇದರಿಂದ ವ್ಯಾಪಾರ ಮಾಡುವವರಿಗೂ ಕೂಡ ದೊಡ್ಡ ಮಟ್ಟದ ಲಾಭಗಳು ಹೆಚ್ಚಾಗಿ ಆಗುತ್ತದೆ. ಈ ಧನಾಕರ್ಷಣ ಬೇರು ಯಾವುದು, ಈ ಕಪ್ಪನ್ನು ಹೇಗೆ ಹಚ್ಚಿಕೊಳ್ಳಬೇಕು, ಇವತ್ತಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅಮೃತ ಧಾರೆ ಫೇಸ್ಬುಕ್ ಪೇಜನ್ನು ಇವತ್ತಿನ ಮಾಹಿತಿಯಲ್ಲಿ ತಿಳಿಯಲು ಫಾಲೋ ಮಾಡಿ. ಈ ಪೇಜನ್ನು ಬೇರೆಯವ್ರಿಗೂ ಶೇರ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡಿ ನಿಮ್ಮ ಮನಸ್ಥಿತಿ ಎಂಥದ್ದು ಅಂತ, ಸರಿಯಾದ ರೀತಿಯಲ್ಲಿ ಯಾವ ಕಷ್ಟವನ್ನು ಅನುಭವಿಸುತ್ತಿದ್ದೀರಾ, ಅದಕ್ಕೆ ಯಾವ ಪರಿಹಾರಗಳು ಆಗಬೇಕು ಅಂತ ರಿಪ್ಲೈ ಮಾಡ್ತಾರೆ. ಹಾಗೂ ನೇರವಾಗಿ ಗುರುಗಳೊಂದಿಗೆ ಮಾತನಾಡಲು ಪ್ರಧಾನ ತಾಂತ್ರಿಕ ಕಾಳಿಂಗರಾವ್ ಗುರುಜಿಗೆ ಈಗಲೇ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಆದಷ್ಟು ಬೇಗ ನೀಡುತ್ತಾರೆ. ಯಾವ ಮನೆಯಲ್ಲಿ ಧನಾಕರ್ಷಣೆಗಳು ಇರುವುದಿಲ್ಲವೋ, ಯಾವ ವ್ಯಕ್ತಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಾಕಷ್ಟು ನೊಂದು ಹೋಗಿರುತ್ತಾನೋ ಅಂತಹ ವ್ಯಕ್ತಿಗಳು ಈ ಒಂದು ಧನಾಕರ್ಷಣ ಆಗುವಂತಹ ಬೇರನ್ನು, ಕಪ್ಪು ತಿಲಕವನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಹಣೆಗೆ ಧರಿಸಿಕೊಳ್ಳಬೇಕು. ಅದು ಯಾವ ಬೇರು ಗುರುಗಳೇ ಅಂತ ಕೇಳಬಹುದು. ಇದು ಒಂದು ರೀತಿಯಾಗಿರ್ತಕ್ಕಂತಹ ಬಜೆ ಬೇರು. ಬಜೆ ಬೇರಿನಲ್ಲೂ ಕೂಡ ಅನೇಕ ವಿಧವಾಗಿರುತ್ತದೆ. ಅದರಲ್ಲೂ ಆಕರ್ಷಣಾ ಬಜೆ ಬೇರು ನಿಮ್ಮ ಸಕಲ ರೋಗ ರುಜಿನಗಳನ್ನು ಕೂಡ ನಿವಾರಣೆ ಮಾಡುತ್ತದೆ. ಅದನ್ನು ಮನೆಗೆ ತರಿಸಿ ಮನೆಯಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಉರಿಯುವ ಹಾಗೆ ನೋಡಿಕೊಂಡು ಅದರ ಮಧ್ಯದಲ್ಲಿ ಆ ಬಜೆ ಬೇರಿನ ತುದಿಯನ್ನು ಸುಡುವಾಗ ಬಂದಂತಹ ಕಪ್ಪನ್ನು ಒಂದು ಕಡೆ ಶೇಖರಣೆ ಮಾಡಿ ಕುಂಕುಮವನ್ನು ಮಿಶ್ರಣ ಮಾಡಿ ಅದನ್ನು ಕಲಸಿ ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ ಸಾಕು. ಇದರಿಂದ ಧನಾಕರ್ಷಣೆ ಆಗಲು ವ್ಯಾಪಾರದ ಗಲ್ಲಬೆಟ್ಟಿಗೆಯಲ್ಲಿ ಕುಳಿತುಕೊಳ್ಳಿ. ಜನಗಳು ನಿಮ್ಮ ಹಣೆಯನ್ನು ನೋಡಿದರೆ ಬೇಗ ಆಕರ್ಷಣೆಗೊಳಗಾಗುತ್ತಾರೆ. ಮತ್ತು ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ನೊಂದಿದ್ದರೂ ಕೂಡ ಈ ಒಂದು ಕಪ್ಪನ್ನು ಹಣೆಗೆ ಧರಿಸಿಕೊಂಡು ಬಿಟ್ಟು ಹೋದವರು ಅಥವಾ ಯಾವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬೇಕು ಅಂದ್ಕೊಂಡಿರ್ತೀರೋ ಅವರ ಮುಂದೆ ಮಾತಾಡಿ, ಖಂಡಿತವಾಗಿಯೂ ಇದು ಸಿದ್ಧವಾಗುತ್ತೆ. ಈ ಆಕರ್ಷಣಾ ಬಜೆ ಬೇರಿಗಾಗಿ ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ, ಉಚಿತವಾಗಿ ನೀಡುತ್ತಾರೆ.